ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಚಳ್ಳಕೆರೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ. ಪ್ರತಿ ವರ್ಷವೂ ಕಾಲೇಜಿನ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದ ಸಾಧಕರನ್ನಾಗಿಸುವಂತೆ ಪ್ರೇರೇಪಿಸಲು ಪ್ರಾಧ್ಯಾಪಕರಿಗೆ ಕರೆ. ಶಾಸಕ ಟಿ. ರಘುಮೂರ್ತಿ. ಆರ್ಯವೈಶ್ಯ ಸಂಘದ ವತಿಯಿಂದ ಯಶಸ್ವಿಯಾಗಿ ನಡೆದ ವಾಸವಿ ಜಯಂತ್ಯೋತ್ಸವ ಕಾರ್ಯಕ್ರಮ. SSLC ಫಲಿತಾಂಶ ಪ್ರಕಟ. ಚಿತ್ರದುರ್ಗ ಜಿಲ್ಲೆಯಲ್ಲೇ ಚಳ್ಳಕೆರೆ ತಾಲೂಕು 95% ಉತ್ತೀರ್ಣರಾಗಿ ಮೇಲ್ಗೈ ಸಾಧಿಸಿದೆ. ವಿಧಾನ ಪರಿಷತ್ ಸಭಾಪತಿ ಶ್ರೀ ಬಸವರಾಜ ಹೊರಹಟ್ಟಿಯವರ ಅಮೃತ ಹಸ್ತದಿಂದ ಚಳ್ಳಕೆರೆ ತಾಲೂಕು BEO ಸುರೇಶ್ ಅವರಿಗೆ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ. ಮೇಘನಾ ಜ್ಯುವೆಲರಿ, ಬಳ್ಳಾರಿ ರಸ್ತೆ, ಚಳ್ಳಕೆರೆ. ನಂಬಿಕೆಗೆ ಅರ್ಹವಾದ ಚಿನ್ನ ಬೆಳ್ಳಿ ವ್ಯಾಪಾರಿಗಳು. ನಮ್ಮಲ್ಲಿ ಆಲ್ಮಾರ್ಕುಳ್ಳ IFSC ಕೋಡ್ 24 ಕ್ಯಾರೆಟ್ ಗ್ಯಾರಂಟಿಯುಳ್ಳ ನವೀನ ಮಾದರಿಯ ಫ್ಯಾನ್ಸಿ ಮನಮೋಹಕ ಚಿನ್ನಾಭರಣಗಳಿಗಾಗಿ ತಪ್ಪದೇ ಭೇಟಿ ಕೊಡಿ. ಅತ್ಯುತ್ತಮ ಗುಣಮಟ್ಟದ ಬೆಳ್ಳಿ ಆಭರಣಗಳು ಸಹ ನಮ್ಮಲ್ಲಿ ಲಭ್ಯ. ಮಾಲೀಕರು ಸೂರನಹಳ್ಳಿ ಜಗದೀಶ್, ಮೇಘನಾ ಜ್ಯುವೆಲರ್ಸ್, ಚಳ್ಳಕೆರೆ ಹಾಗೂ CDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕರು. ಚಳ್ಳಕೆರೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇತ್ತೀಚೆಗೆ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಈ ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಳ್ಳಕೆರೆಯ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮ ಮಂಡಳಿ ಅಧ್ಯಕ್ಷರೂ ಆದಂಥ ಟಿ. ರಘುಮೂರ್ತಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು. ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ, ಈಗಾಗಲೇ ನಮ್ಮ ಸರ್ಕಾರಿ ಇಂಜಿನಿಯರ್ ಕಾಲೇಜಿನಲ್ಲಿ ಪ್ರಥಮ ಬಾರಿಗೆ 80 ಜನ ವಿದ್ಯಾರ್ಥಿಗಳು ತೇರ್ಗಡೆಯಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಈ ಚಳ್ಳಕೆರೆ ತಾಲೂಕಿನಂಥ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 4 ಜನ ರಾಜ್ಯ ಮಟ್ಟದ ರ್ಯಾಂಕ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಆಟೋಮೊಬೈಲ್ ಬ್ರಾಂಚಿನಲ್ಲಿ 4 ಜನ ಗ್ರಾಮೀಣ ವಿದ್ಯಾರ್ಥಿಗಳು ರ್ಯಾಂಕ್ ವಿಜೇತರಾಗಿ ಹೊರಹೊಮ್ಮಿರುವುದು ಶ್ಲಾಘನೀಯ. ಈ ಸಾಧನೆ ಪ್ರತಿ ವರ್ಷವೂ ಮೈಲುಗಲ್ಲಾಗಿರಬೇಕು, ಏಕೆಂದರೆ ಕೇವಲ 1 ವರ್ಷಕ್ಕೆ ಸೀಮಿತವಾಗಬಾರದು. ಆದ್ದರಿಂದ ಇಲ್ಲಿನ ವಿದ್ಯಾರ್ಥಿಗಳನ್ನು ಪ್ರಾಧ್ಯಾಪಕರು ಮತ್ತು ಪ್ರಾಂಶುಪಾಲರು ಪ್ರೇರೇಪಿಸಬೇಕು ಎಂದು ಶಾಸಕ ಟಿ. ರಘುಮೂರ್ತಿಯವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ಪ್ರಾಧ್ಯಾಪಕರು ಮತ್ತು ಚಳ್ಳಕೆರೆ ನಗರಸಭೆಯ ಮಾಜಿ ಸದಸ್ಯರಾದಂಥ ರಮೇಶ್ ಗೌಡ ಹಾಗೂ ಚಳ್ಳಕೆರೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಶಿಧರ್ ಮುಂತಾದ ಗಣ್ಯ ವ್ಯಕ್ತಿಗಳು ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಈಗಾಗಲೇ ರಾಜ್ಯದಲ್ಲಿ ಏನು ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ 3 ರ್ಯಾಂಕ್ಗಳನ್ನು ಕೂಡ ಈ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಂದರೆ ಈ ಕಾಲೇಜು ಹೊಸದಾಗಿ ಪ್ರಾರಂಭ ಆಗಿ ರಾಜ್ಯ ಮಟ್ಟದಲ್ಲಿ ಚಳ್ಳಕೆರೆ ಅಂತ ಒಂದು ತಾಲೂಕಾ ಕೇಂದ್ರದಲ್ಲಿರ್ತಕ್ಕಂಥ ಕಾಲೇಜ್ ಓದಿದಂಥ ಮಕ್ಕಳು ಇಲ್ಲಿ ಆಟೋಮೊಬೈಲ್, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಮತ್ತು 3 ಜನ ವಿದ್ಯಾರ್ಥಿನಿಯರ 3 ರ್ಯಾಂಕ್ 3 ಜನ ವಿದ್ಯಾರ್ಥಿನಿಯರು ರ್ಯಾಂಕನ್ನು ಪಡೆದು ಕಾಲೇಜಿಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ. ಯಾಕೆಂದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ಒಂದು ಪೊಸಿಷನ್ ಪಡೆದ ಮೇಲೆ ಅದನ್ನು ಉಳಿಸ್ಕೋಬೇಕು. ನಾವು ಉಳಿಸ್ಕೊಂಡು ಇನ್ನು ಮೇಲೆ ಸಾಧನೆಯನ್ನು ಮಾಡಬೇಕು. ಚಳ್ಳಕೆರೆ ತಾಲೂಕು ಆರ್ಯವೈಶ್ಯ ಸಂಘ ಹಾಗೂ ಅದೇ ಸಮಾಜದ ಸಹ ಸಂಘಟನೆಗಳ ಸಹಯೋಗದಲ್ಲಿ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ವಾಸವಿ ಮಾಲ್ ಮತ್ತು ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ 3 ದಿನಗಳ ಕಾಲ ಯಶಸ್ವಿಯಾಗಿ ವಾಸವಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಂಗವಾಗಿ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಸೇವೆ ಮತ್ತು ಪೂಜಾ ಸೇವೆಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಿದರು. ಇದೇ ಸಂದರ್ಭದಲ್ಲಿ ಹೋಮ, ಹವನ ಮತ್ತು ಮಹತ್ವಪೂರ್ಣ ಚಂಡಿಕಾ ಹೋಮದಂಥ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಿದರು. 3 ದಿನಗಳ ಕಾಲ ನಡೆದ ಈ ಒಂದು ವಾಸವಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಇದುವರೆಗೂ ಸೇವೆ ಸಲ್ಲಿಸಿರುವ ವಾಸವಿ ಯುವ ಸಮಾಜ ಸಂಘದ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಂಗಳ ಕಲಾ ಸಾಹಿತ್ಯ ವೇದಿಕೆಯ ಹಿರಿಯ ಪದಾಧಿಕಾರಿಗಳಾದಂಥ ಆರ್ಯವೈಶ್ಯ ಸಮಾಜದ ಮುಖಂಡ MR ರವಿಪ್ರಸಾದ್ ಅವರನ್ನು ಸಹ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ MR ರವಿಪ್ರಸಾದ್ ಅವರನ್ನು ಮಂಗಳ ಕಲಾ ಸಾಹಿತ್ಯ ವೇದಿಕೆಯ ಹಿರಿಯ ಪದಾಧಿಕಾರಿಗಳಾದಂಥ H ಸತೀಶ್ ಕುಮಾರ್, K ನಾಗೇಶ್, D ಮಂಜುನಾಥ್,
GT ಮಲ್ಲಿಕಾರ್ಜುನ್, SM ಓಂಕಾರಪ್ಪ, B ಸುರೇಶ್ ಬಾಬು, ಚಳ್ಳಕೆರೆ ಯರಿಸ್ವಾಮಿ, ಪರಮೇಶ್ವರ S ಕುದುರಿ, P ಚಂದ್ರಿಕಾ, ಬೆಳಗೆರೆ ವೇದ, ಬೆಳಗೆರೆ ಸುಮಾ, PS ಅಜಿತಕುಮಾರಿ ಇನ್ನು ಮುಂತಾದ ಪದಾಧಿಕಾರಿಗಳು MR ರವಿಪ್ರಸಾದನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಶ್ರೀಮತಿ ಮೀರಾ ರಮೇಶ್ ಅವರ ನೇತೃತ್ವದ ವಾಸವಿ ವನಿತಾ ಮಹಿಳಾ ಸಂಘದ ವತಿಯಿಂದ ಭಕ್ತಿಪೂರ್ವಕ ನೃತ್ಯ ಪ್ರದರ್ಶನ, ಕೋಲಾಟ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವಾಸವಿ ಜಯಂತ್ಯೋತ್ಸವ ಭವ್ಯವಾದ ವೇದಿಕೆಯ ಮೇಲೆ ಮೂಡಿಬಂದವು. ಇದೇ ದಿನ ಸಂಜೆ 7 ಗಂಟೆಗೆ ಸರಿಯಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿಶ್ವಮಾತಾ ವಾಸವಿ ಮಾತೆಯನ್ನು ಅಲಂಕಾರಗೊಳಿಸಿದ ರಥದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ಈ ಮೆರವಣಿಗೆಯ ಜಾನಪದ ಕಲಾ ತಂಡಗಳಿಗೆ ನೂರಾರು ಜನ ಆರ್ಯವೈಶ್ಯ ಸಮಾಜದ ಕನಿಕಾ ಪರಮೇಶ್ವರಿ ಭಕ್ತರು ಹೆಜ್ಜೆ ಹಾಕುತ್ತಾ ಸಾಗಿದರು. ಇತ್ತೀಚೆಗೆ SSLC ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಚಿತ್ರದುರ್ಗ ಜಿಲ್ಲೆಯ 6 ತಾಲೂಕುಗಳಿಗಿಂತ ಚಳ್ಳಕೆರೆ ತಾಲೂಕು ಪರೀಕ್ಷಾ ಫಲಿತಾಂಶದ ಉತ್ತೀರ್ಣದ ಸಾಧನೆ ಮೇಲ್ಗೈ ಸಾಧಿಸಿದೆ ಎಂದು ಚಳ್ಳಕೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಸುರೇಶ್ ಅವರು ತಿಳಿಸಿರುತ್ತಾರೆ. ಅವರು ಮುಳ್ಳಿನ ಗುಲಾಬಿಯೊಂದಿಗೆ ಮಾತನಾಡುತ್ತಾ, ಚಳ್ಳಕೆರೆ ತಾಲೂಕಿನ SSLC ವಿದ್ಯಾರ್ಥಿಗಳು 4,544 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಇದೇ ಸಂದರ್ಭದಲ್ಲಿ 4,323 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. 223 ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದು, ಅವರಿಗೂ ಸಹ ಮುಂದಿನ ತಿಂಗಳು ಪೂರ್ವ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಚಳ್ಳಕೆರೆ ತಾಲೂಕಿನಲ್ಲಿ ಪ್ರಥಮ ಮತ್ತು ದ್ವಿತೀಯ, ತೃತೀಯ ಸ್ಥಾನ ಪಡೆದ ಶಾಲೆ ಮತ್ತು ವಿದ್ಯಾರ್ಥಿಗಳು ಮತ್ತು ಅಂಕದ ವಿವರಗಳನ್ನು ಮುಳ್ಳಿನ ಗುಲಾಬಿಯೊಂದಿಗೆ ಮಾತನಾಡುತ್ತಾ ಸಮಗ್ರವಾಗಿ BO ಸುರೇಶ್ ತಿಳಿಸಿದರು. ಅವರು ಮುಂದುವರೆದು ಮಾತನಾಡುತ್ತಾ, ಚಳ್ಳಕೆರೆ ತಾಲೂಕಿನಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳ ಕನಸು ಹೊತ್ತಿದ್ದ ಶಾಸಕ T ರಘುಮೂರ್ತಿಯವರ ಪ್ರೋತ್ಸಾಹ ಸಹಕಾರ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದದ್ದು. ಅಷ್ಟೇ ಅಲ್ಲದೆ ಈ SSLC ಪರೀಕ್ಷಾ ಫಲಿತಾಂಶದ ಮೇಲ್ಗೈ ಸಾಧನೆಗೆ ಸಹಕಾರ ನೀಡಿದ ಎಲ್ಲ ಶಿಕ್ಷಕರಿಗೂ, ಬೋಧಕರಿಗೂ, ಬೋಧಕೇತರ ವರ್ಗಕ್ಕೂ ಮತ್ತು ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಿಗೂ BO ಸುರೇಶ್ ಅವರು ಮುಳ್ಳಿನ ಗುಲಾಬಿ ಚಾನಲ್ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ತಾಲೂಕಿನ 2025-26ನೇ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿದೆ. ಅದರಂತೆ ಚಳ್ಳಕೆರೆ ತಾಲೂಕಿನಲ್ಲಿ 4,554 ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆಯನ್ನು ಬರೆದಿದ್ದರು. ಅದರಲ್ಲಿ 4,333 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇನ್ನು 221 ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡಿದ್ದು, ಅನುತ್ತೀರ್ಣಗೊಂಡಿರುವ ವಿದ್ಯಾರ್ಥಿಗಳಿಗೆ ಮೇ 18ರಿಂದ 25 ಮೇವರೆಗೆ ಪೂರಕ ಪರೀಕ್ಷೆಯನ್ನು ನಡೆಸ್ತೇವೆ. ಇದರಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ವಿವರ ಈ ರೀತಿ ಇದೆ. ಅಖಿಲ್ KS ಅಂತೇಳಿ ಈ ವಿದ್ಯಾರ್ಥಿ ಸರ್ವೋದಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪರಶುರಾಂಪುರ ಇಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ. ಅದೇ ರೀತಿ ಆದರ್ಶ N ಕುವೆಂಪು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಚಳ್ಳಕೆರೆಯಲ್ಲಿ ಓದ್ತಾ ಇದ್ದಾನೆ. ಹಾಗೆ ಶ್ರೀಜಾ ವಾಸವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಚಳ್ಳಕೆರೆ, ಹಾಗೆ ಬೃಂದಾ J ವೇದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಾಣಿಕೆರೆ. ಈ 4 ವಿದ್ಯಾರ್ಥಿಗಳು 618 ಅಂಕಗಳನ್ನು ತೆಗೆದುಕೊಂಡು ಮೊದಲನೇ ಸ್ಥಾನವನ್ನು ತಾಲೂಕಿನ ಹಂತದಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆ 2ನೇ ಸ್ಥಾನವನ್ನು ನಾಗವೇಣಿ ಮಯೂರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ನಾಯಕನಟ್ಟಿ, ಹಾಗೆ ಪ್ರೇಮ್ಕುಮಾರ್ G ವಾಸವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಚಳ್ಳಕೆರೆ, ಈ ಇಬ್ಬರು ವಿದ್ಯಾರ್ಥಿಗಳು ತಲಾ 614 ಅಂಕಗಳನ್ನು ತೆಗೆದುಕೊಂಡು 2ನೇ ಸ್ಥಾನವನ್ನು ತಾಲೂಕು ಹಂತದಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆ ಅನುಶ್ರೀ RM ಅನ್ನುವಂಥ ವಿದ್ಯಾರ್ಥಿ ಸರ್ CV ರಾಮನ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪರಶುರಾಂಪುರ ಇಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ಅನುಶ್ರೀ 613 ಅಂಕಗಳನ್ನು ತೆಗೆದುಕೊಂಡು 3ನೇ ಸ್ಥಾನವನ್ನು ತಾಲೂಕು ಹಂತದಲ್ಲಿ ಪಡ್ಕೊಂಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತಾಲೂಕು ಶೈಕ್ಷಣಿಕ ಆಡಳಿತದ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ T ರಘುಮೂರ್ತಿಯವರ ಪರವಾಗಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.